ಅವರಿಬ್ಬರಿಗೂ ಮದುವೆಯಾಗಿ 10 ವರ್ಷ ಆಗಿತ್ತು. ಸುಖ ಸಂಸಾರಕ್ಕೆ ಒಂದು ಮಗು ಕೂಡ ಇದೆ. ಆದರೆ ಗಂಡ ಹೆಂಡತಿ ಮಧ್ಯೆ ಮೂಡಿದಂತಹ ವಿರಸ ತಾರಕಕ್ಕೇರ್ತು. ಮಗು ಮತ್ತು ಪತ್ನಿಯನ್ನ ಮನೆಯಲ್ಲೇ ಕೂಡಿ ಹಾಕಿ ಪತಿ ಪರಾರಿಯಾಗಿದ್ದಾನೆ. ನನ್ನ ಮಗು ಇದ್ದಾನೆ, ಒಂದು ಚಿಕ್ಕ ಮಗು ಇದ್ದಾನೆ. ಅವನಿಗೋಸ್ಕರ ನಾನು ಎಲ್ಲ ಮಾಡ್ತಿರೋದಿದ್ದು. ನನ್ನ ಗಂಡ ಬೇಕು ಸರ್. ಲಾಕ್ ಮಾಡ್ಕೊಂಡು ಹೋದ. ಅವಳೇ ಹತ್ತೋಗಿಲ್ಲದ ಮೇಲ್ಗಡೆಯಿಂದ. ಪತ್ನಿ ಮಗುವನ್ನ ಮನೆಯಲ್ಲಿ ಕೂಡಿಟ್ಟು ಪರಾರಿಯಾದ್ನ ಪತಿ. ಮಡದಿಯೇ ಸರಿಯಿಲ್ಲ ಎಂದು ಗಂಡನ ಕಡೆಯವರ ಆರೋಪ. ಅವ್ರು ನನ್ನ ಮನೆಯಲ್ಲಿ ಇರಕ್ಕೆ ಬಿಡ್ತಾ ಇರಲಿಲ್ಲ. ಮನೆಯಲ್ಲಿ ಇರಬಾರ್ದು ಅಂತ ಲಾಕ್ ಹಾಕೊಂಡು ಹೋಗಿರೋದು. ಯಾರು? ನಮ್ಮ ಯಜಮಾನ್ರು. ಐಷಾರಾಮಿ ಕಟ್ಟಡ ಮಹಡಿಯಲ್ಲಿ ನಿಂತು ಗೋಳು ತೋಡಿಕೊಳ್ತಿರೋ ಮಹಿಳೆ. ಮತ್ತೊಂದೆಡೆ ಬಿಲ್ಡಿಂಗ್ ಮುಂದೆ ಗಂಡ ಹೆಂಡತಿ ಕಡೆಯವರ ವಾಗ್ವಾದ. ಈ ಎಲ್ಲ ಹೈಡ್ರಾಮಾ ನಡೆದಿದ್ದು ಹಾಸನ ನಗರದ ಕೆಆರ್ಪುರ ಬಡಾವಣೆಯಲ್ಲಿ. ಈ ಮಹಿಳೆ ಹೆಸರು ನಿಧಾ ಅಂತ. 10 ವರ್ಷಗಳ ಹಿಂದೆ ಮೊಹಮ್ಮದ್ ಉಮೇರ್ ಎಂಬಾತನ ಜೊತೆ ಮದುವೆ ಆಗಿತ್ತು. ಆರಂಭದಲ್ಲಿ ಬಾಡಿಗೆ ಮನೆಯಲ್ಲಿದ್ದ ಉಮೇರ್ ಮದುವೆಯಾದ ಬಳಿಕ ಮಟನ್ ಚಿಕನ್ ವ್ಯಾಪಾರ ಮಾಡಿ ಕೋಟಿ ಗಳಿಸಿದ್ದ. ದೊಡ್ಡ ಬಂಗ್ಲೆ ಕಟ್ಸಿದ್ದ. ಮುದ್ದಾದ ಹೆಂಡತಿ, ಒಂದು ಮಗು ಇದೆ. ಸುಖ ಸಂಸಾರಕ್ಕೆ ಇನ್ನೇನ್ ಬೇಕು? ಆದ್ರೆ ಎಲ್ಲ ಸರಿ ಇರುವಾಗ್ಲೇ ಗಂಡ ಹೆಂಡತಿ ನಡುವೆ ವಿರಸ ಮೂಡಿದೆ. ಗಂಡನಿಗೆ ಅಕ್ರಮ ಸಂಬಂಧವಿದೆ ಎಂದು ಪತ್ನಿ ಆರೋಪ. ಮನೆ ಬಿಟ್ಟು ಹೋಗುವಂತ ಗಂಡ ನನಗೆ ಕಿರುಕುಳ ಕೊಡ್ತಿದ್ದಾನೆ. ನಾನು ಹೋಗಲ್ಲ ಅಂದಿದ್ದಕ್ಕೆ ನನ್ನ ಹಾಗೂ ಪುಟ್ಟ ಮಗುವನ್ನ 3 ದಿನಗಳಿಂದ ಮನೆಯಲ್ಲೇ ಕೂಡಿಟ್ಟು ಗಂಡ ಪರಾರಿಯಾಗಿದ್ದಾನೆ. ಆತನಿಗೆ ಅಕ್ರಮ ಸಂಬಂಧವಿದ್ದು ತಲಾಕ್ ನೋಟಿಸ್ ನೀಡಿದ್ದಾನೆ ಅಂತ ಪತ್ನಿ ನಿಧಾ ಆರೋಪಿಸಿದ್ದಾರೆ. ನಮ್ಮ ಅಮ್ಮನ ಮನೆಯಲ್ಲಿ ಇದ್ದೆ ನಾನು. ಆಮೇಲೆ ಮತ್ತೆ ನನಗೆ 8 ತಿಂಗಳು ಇದ್ರೂ ಬಂದೇ ಇಲ್ಲ ಕಳ್ಕೊಳ್ಳೋಕ್ಕೆ. ಏನಕ್ಕೆ ಬಂದಿಲ್ಲ, ನನಗೆ ಬೇಡ ನೀನು ಅಂತ ಡಿವೋರ್ಸ್ ನೋಟಿಸ್ ಎಲ್ಲ ಕಳಿಸಿದ್ರು ಮನೆಗೆ. ಅದಕ್ಕೆ ನನ್ನ ಗಂಡ ಬೇಕು ಅಂತ ನಾನು ಮನೆಗೆ ಬಂದೆ. ಮನೆಗೆ ಬಂದು ನಾನು 15 ದಿವಸ ಎಲ್ಲ ಇಲ್ಲೇ ಇದ್ದೆ. ನನ್ನ ಮಗು ಇದ್ದಾನೆ, ಒಂದು ಚಿಕ್ಕ ಮಗು ಇದ್ದಾನೆ. ಅವನಿಗೋಸ್ಕರ ನಾನು ಎಲ್ಲ ಮಾಡ್ತಿರೋದಿದ್ದು. ನನ್ನ ಗಂಡ ಬೇಕು ಸರ್. ಅದಕ್ಕೆ ನಾನು ಇಷ್ಟು ಹೋರಾಟ ಮಾಡ್ತಿರೋದು. ಅವಳು ನನ್ನ ಲೈಫ್ನಿಂದ ಹೋಗಬೇಕು. ನನ್ನ ಗಂಡ ನಾನು ಸಿಕ್ಕಿದ್ರೆ ಸಾಕು. ಆದ್ರೆ ಗಂಡನ ಕಡೆಯವರು ಮಾತ್ರ ಈಕೆಯನ್ನ ಯಾರು ಕೂಡ ಹಾಕಿಲ್ಲ, ಈಕೆಗೆ ಬೇರೊಬ್ಬನ ಜೊತೆ ಅಫೇರ್ ಇದ್ದು ಬೇಕಂತ ನಾಟಕ ಮಾಡ್ತಿದ್ದಾಳೆ ಅಂತ ಆರೋಪಿಸಿದ್ದಾರೆ. ಸರ್, ಇವರು ಫಸ್ಟ್ ಇದು ಮಾಡಿದ್ರು ಸರ್. ಬೇರೆ ಆ ಕಡೆ ಅಫೇರ್ ಒಂದಲ್ಲ 2 ಕಡೆ ಮಾಡಿದ್ರು ಸರ್. ನನ್ಗೆ ಗೊತ್ತಿದೆ, ಇದೆ ಅಫೇರ್ ಇದೆ. ಹ್ಞೂ ಸರ್, ಇದೆ ಸರ್. ಬೇಡ ಸರ್, ಅವ್ರ ಹುಡುಗಿ ತಾಯಿ ತಂದೆ ಅದಲ್ಲ ಎದುರುಗಡೆ ಕಳಿಸಿ ಸರ್. ನಾನು ಹೋಗಿ ಕಾಳು ಇಟ್ಕೊಂಡೆ, ಕಳಿಸಿ. ಗಂಡನ್ ಬಿಟ್ಟು ಇದು ಸಂಸಾರ ಮಾಡೋದು ಅದು ಸರಿಯಲ್ಲ. ಬರ್ತೀನಂತ ಒಂದ್ಸತಿ ಒಪ್ಕೊಂಡ್ಲು. ಆಮೇಲೆ ನನಗೆ ಒಂದು ಫೋನ್ ಬಂತು. ನಾನು ಫೋನ್ ಹೊರಗಡೆ ಬಂದು ಫೋನ್ ಮಾತಾಡಿದೆ. ಅವಾಗಲೇ ಹೋಗ್ಬಿಟ್ಟು ಮತ್ತೆ ನಾನು ಬರಲ್ಲ ಅಂತ ಹೇಳ್ತಾರಲ್ಲ ಸರ್. ಅದೇನೇ ಇರ್ಲಿ, ಮದುವೆಯಾಗಿ 10 ವರ್ಷ ಸಂಸಾರ ಮಾಡಿರೋ ದಂಪತಿ ಜಗಳ ಈಗ ಬೀದಿರಂಪವಾಗಿದೆ. ಗಂಡ ಹೆಂಡತಿಯನ್ನ ಕೂಡ ಹಾಕಿದ್ದು ನಿಜವೇ, ಇಲ್ಲ ಹೆಂಡತಿಯೇ ಸುಳ್ಳು ಹೇಳ್ತಿದ್ದಾಳ? ಪೊಲೀಸ್ ತನಿಖೆಯಿಂದ ಬಯಲಾಗಬೇಕಿದೆ. ಮಂಜುನಾಥ್ ಕೆಬಿ, TV9 ಹಾಸನ.